ಇದೊಂದು ಸ್ವಾಭಿಮಾನದ ಹೋರಾಟ ಇತ್ತು. ಆದರೆ ಯಾರು ಹೋರಾಟ ಮಾಡ್ಯಾರ, ಯಾರೂ ಮಾಡಿಲ್ಲ. ಇಲ್ಲಿ ಏನೋ ಹೊರಗಡೆ ಕಿಲಾಡಿ ಬಂದು ನಮ್ಮ ರೈತ ಸಂಘದವ್ರನ್ನ ಒಂದು ಉದ್ದೇಶದಿಂದ ಮಾಡಿದಂಥ ಕೆಲಸ ಇದೆ. ಯಾರು ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಯಾರಿಗೂ ನಮ್ಮ ರೈತರಿಗೆ ಇನ್ನೂವರೆಗೆ ಏನು ಪೊಲೀಸರು ಕಟ್ಟೈತೈತ್ರಿ, ಹೊರಗಿನವ್ರು ಬಂದ್ ಮಾಡಿದ ಕೆಲಸ ಇದೆ. ನಮ್ಮ ರೈತ ಸ್ವಾಭಿಮಾನದವ್ರು ಯಾರೂ ಟಚ್ ಕೊಟ್ಟಿಲ್ಲ. ನಾವಾಗಿ ಹೇಳಿದ್ದೇವೆ, ನಾವು ನೋಡ್ಕೊತೀವಿ. ಇವು ರೈತರ ಯಾರಿಗೂ ಕೈ ಹಚ್ಚಬಾರ್ದಂದ್ರೆ ಯಾರೂ ಪೊಲೀಸ್ ಸಿಬ್ಬಂದಿ ಅವರು ಒಂದು ಟಚ್ಚು ಮಾಡಿಲ್ಲ. ನಮ್ಮ ರೈತರಿಗೆ ಯಾರೂ ಟಚ್ ಮಾಡಿಲ್ಲ. ಆದರೆ ಹೊರಗಿಂದ ಬಂದ ಜನ ಕಿಲಿಗೇಡಿ ಅವರು ಇದು ಮಾಡಿದ ಕೆಲಸದಿಂದ ಇವತ್ತು ಕಲ್ಲು ಹೋರಾಟ ಆದದ್ದು. ಇಲ್ಲತ್ತಂದರೆ ಇಲ್ಲೂ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ನಾವು ನಮ್ಮದು ಸಮಾಧಾನ ಹೋರಾಟ, ರೈತರ ಹೋರಾಟ ಅಂದ್ರೆ ಇದೇನು BJP, ಕಾಂಗ್ರೆಸ್, JDS ಅಂತ ಏನೂ ಇಲ್ಲ. ನಮ್ಮದು ಏನೂ ನಮ್ಮ ರೈತರ ಬೇಡಿಕೆ ಕೇಳ್ಕೊಳ್ತೀವಿ. ನಾವು ಯಾರಿಗೇನು ಮಾಡಿಲ್ಲ. ಇನ್ನೂವರೆಗೆ 9-10 ದಿನ ಆತ ರೈತರ ಕಣ್ಣು ಒರ್ಸಕ್ಕೆ ಯಾವುದೋ ಮಂತ್ರಿನೂ ಬಂದಿಲ್ಲ. ಮಾಡ್ಬೇಕಂದ್ರೆ ನಾವು ಅಲ್ರಿ 3,500 ರೂಪಾಯಿ ಒಂದು ಕಬ್ಬಿನ ಬೆಲೆ ಅಂತಂದ್ರೆ ಏನು ದೊಡ್ಡ ಮಾತು ಅವ್ರಿಗೆ ಅಲ್ಲ. ಒಂದು ಟನ್ನಿಗೆ 3 ವರ್ಷ ನಾನು ಮಾಡ್ತೇನೆ. ನಾನು ರೈತ, ಜೈ ಜವಾನ್ ಜೈ ಕಿಸಾನ್. ನಾನು ಆರ್ಮಿಯಿಂದ ಬಂದವು. ನಾನು ಇವತ್ತು 25 ವರ್ಷ ರಿಟೈರ್ಮೆಂಟ್ ತೊಗೊಂಡು ಬಂದ. ನಾನು ಇವತ್ತು ರೈತಿಗೆ ಮಾಡತ್ತನ್ನ 1 ಎಕರೆ 15 ಗುಂಟೆಗೆ 80,000 ರೂಪಾಯಿ ಇವತ್ತು ನಾನು ಖರ್ಚು ಮಾಡಿದ ಇವ್ರಿಗೆ ಬಿಲ್ ಕೊಡ್ತಾನೆ. ಅಷ್ಟು ನನ್ನಲ್ಲಿ ಬಿಲ್ ಸಹಿತ ಕೊಡ್ತಾನೆ. ಇವರ ಯಾರ ಧೈರ್ಯವಂತರು ಇದ್ರೆ, ಇವರು MLA, MP ಗಳು, ಸಚಿವರು ಯಾರೇ ಇದ್ರೆ ಅವ್ರು ಬಂದು 1 ಎಕರೆಗೆ ಏನು ಖರ್ಚಾಗ್ತೈತಿ ಅದನ್ನು ನೋಡ್ರಿ. ರೈತರ ಕಣ್ಣೀರು ಒರೆಸ್ರಿ. ನೀವು ರೈತರು ಯಾಕೆ ಕಡಿಮೆ ನೀವು ಮಾಡಿದಿರ ಅದನ್ನ ರಿಕವರಿ ನಮ್ಮಲ್ಲಿ ಕಡಿಮೆ ಇಲ್ಲ. 1 ಎಕರೆಗೆ ನಾವು 50-60 ಟನ್ ಎವರೇಜ್ ಕೊಡಾಕತ್ತೀವಿ. ನಾವು 50-60 ಟನ್ ಎವರೇಜ್ ಕೊಡತ್ತೇವೆ. ನಮ್ದು ಯಾಕೆ ರಿಕವರಿ ಇಲ್ಲ? ನೀವು ಮಾಡಿದಿರ ಯಾಕೆ? ನಮ್ಮಲ್ಲಿ 29-30 ಸಕ್ಕರೆ ಕಾರ್ಖಾನೆಗಳು ಅಲ್ಲಪ್ಪ. ನಿಮಗೆ ಲಾಸ್ ಐತಂದ್ರೆ ನೀವು ಫ್ಯಾಕ್ಟ್ರಿ ಹೆಂಗೆ ಕಟ್ಟಾಕ್ತೀರಿ? ಅಲ್ಲ, 1 ವರ್ಷಕ್ಕೆ ನೀವು ಕಟ್ಟಾಕಿರ್ತೀರಿ. ನಾವು 1 ವರ್ಷಕ್ಕೆ ಬಡ್ದಾಡಿ ಕೂಲಿ ಮಾಡಿ ನಮಗಾಗಂಗಿಲ್ಲ 1 ವರ್ಷಕ್ಕೆ ನಾವು ಮನೆ ಕಟ್ಟಾಕ. ಮತ್ತು ನೀವು ಯಾಕೆ ಕಟ್ತೀರಪ್ಪ? ಮತ್ತು ಎಲ್ಲಿಂದ ದುಡ್ಡು ಬರಾಯ್ತದ? ಒಂದು ಎಲೆಕ್ಷನ್ ಅಂದರೆ 2,000 ರೂಪಾಯಿ ನೀವು ಕೊಡ್ತಾರೆ. ಒಬ್ಬ ವೋಟಿಂಗ್ ಸರಿಯಾಗಿ ಕುಡಿಯಾಕೆ ಕೊಡ್ತಾರೆ, ಚಿಕನ್ ಮಾಡಿ ಕೊಡ್ತಾರೆ. ಮತ್ತು ಆ ದುಡ್ಡು ಎಲ್ಲಿಂದ ಬರಾಯ್ತು ನಿಮಗೆ? ಹಾಂ, CM ಹೇಳಿದಾನ. CMಗೆ ಹೇಳ್ರಿ, ರೈತರಿಗೆ ಅನ್ನ ಕೊಡಕ್ಕೆ ಆಗಂಗಿಲ್ಲ. ನಾವು ಅನ್ನ ಇದೆ, ಅವ್ರಿಗೂ ಅನ್ನ ಕೊಡಂಗಿಲ್ಲ. ನೀವು ಏನು ಮಾಡ್ತೀಯಪ್ಪ? ಅಲ್ಲ, ಇಡೀ ಕೇಳ್ರಿ. ನಾವು ಸಿದ್ದರಾಮಯ್ಯ ಅವ್ರು ಹೇಳ್ರು, ನಾನು ಪಂಚ ಘೋಷಣೆ ಮಾಡಿದ್ದೇನೆ ನೋಡ್ರಿ. ಪಂಚ ಘೋಷಣೆ ಮಾಡಿದ 1 ಸೆಕೆಂಡ್ ತಡ್ರಿ, 1 ಸೆಕೆಂಡ್ ತಡ್ರಿ. 5 ಘೋಷಣೆ ಮಾಡಿದ ನಾವು. ಸಿದ್ದರಾಮಯ್ಯ 5 ಘೋಷಣೆ ಮಾಡಿದ. ಯಾವ್ಯಾವ ಮಾಡಿದ? ಯಾವ್ಯಾವ ಮಾಡಿದ್ರಿ? ಒಂದು ಹೆಣ್ಣು ಮಕ್ಕಳಿಗೆ ತಿರುಗಾಡಕ್ಕೆ ಮಾಡಿದ. ಅದೇ ಒಂದು ಪ್ರಸಾದ ಸಿಕ್ತಿತ್ತು, ಅದು ಸಿಗುವಾಗ ನನ್ನ ಮಗ ತುಗಾಡಕ್ಕೆ ಹೋಗ್ತಿದ್ದ. ಟೂಲ್ನಾಗ ಹಾಕಿ ತರಿಬಿದನ, ಗಾಡಿ ತರಿಬಿದ. ನನ್ನ ಮಗ ಸತ್ತ ಮಗನ ತರಬಂದನ. ಅವಾಗ ತರಿಬಿದ, ಒಳಗೆ ಸೇರಿಸ್ಕೊ, ಆಮೇಲೆ ಗಾಡಿ ಹೊಡಿ. ಅದು ವಿಡಿಯೋನು ಐತೆ ನನ್ನಲ್ಲೇ. ಇಲ್ಲೇ ಹತ್ತಿರಕ್ಕೆ ಟೂಲ್ನಾಗದಾಗ ಒಬ್ಬರು ಯಾರೋ ಹೇಳ್ತಾರೋ, ಹೆಣ್ಮಕ್ಳ ಸಿದ್ದರಾಮಯ್ಯ ಭಾರಿ ಮಾಡಿದಮ್ಮ. ಏನು ಭಾರಿ ಮಾಡಿದ್ರಿ? ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟಿದ್ದೀವಿ, ಓಕೆ. ನಿನ್ನ ಮಕ್ಕಳಿಗೆ ಏನು ಗತಿ ಐತಿ? ಹುಡುಗರಿ ಕಾಲೇಜ್ ಹೋಗಕ್ಕೆ ಸೀಟ್ ಇಲ್ಲ, ಎತ್ಕೊಂಡು ಹೊಂಟಾವ, ಹೊಡೆದಾಡಿ ಸಾಯತ್ತಾವ. ನೀವು ನೋಡಿರ್ಬೇಕು, ಹತ್ತಿರಕ್ಕೆ ಟೋಲ್ಬೇಕದ. ಹಾಂ, ಸಾಯತ್ತಾವ. ನಾನು 1 ದಿವಸ ಗಾಡಿ ತರಿಬೀನಿ, ಆಟೋ ನಿಲ್ಲಿಸೀನಿ. ನಿನ್ನ ಗಾಡಿ ತರ್ಬೋದು, ಪ್ಲೇಸ್ ಎಲ್ಲೈತಪ್ಪ? ಬಸ್ ಸ್ಟ್ಯಾಂಡ್ ತರ್ಬ ನೋಡುವವ್ರು ಅದ್ಯಾಕೆ ತರ್ಬೋತಾರ ಅವ್ರು? ಯಾಕೆ ತರ್ಬೋತಾರ? ಸೈಡ್ ತರ್ಬೇಕಲ್ಲ. ಆಕ್ಸಿಡೆಂಟ್ ಆದರೆ ದುಮ್ಮೆದಾರ ಯಾರು? ಸಿದ್ದರಾಮಯ್ಯ ಬರ್ತಾನ? ನಮ್ಮ ಮಕ್ಕಳ ಸತ್ರ ಸಿದ್ದರಾಮಯ್ಯ ಬರ್ತಾನೋ? ಇಲ್ಲಲ್ಲ. ಮತ್ತು ನಿಮ್ಗೆ 3,500 ರೂಪಾಯಿ ಕೊಡೋಕ್ಕಾಗಂಗಿಲ್ಲ ರೈತರಿಗೆ. 1 ಟನ್ ಬೆಳೆ ಮಾಡ್ಬೇಕಾದ್ರೆ ನಾನು ಒಬ್ಬ ಸೈನಿಕನ 4,500 ರೂಪಾಯಿ 1 ಟನ್ನಿಗೆ ನಾನು ಖರ್ಚು ಮಾಡತ್ತೇನೆ. ಆದರೆ 3,500 ಕೊಡೋಕ್ಕಾಗೋದಿಲ್ಲ ಅವ್ರಿಗೆ. ಎಲ್ಲರೂ ಇವರ ಒಂದೇ ಕೂಡ್ದವ್ರ. ಪಕ್ಷ ಬೇರೆ, JDS, BJP, ಕಾಂಗ್ರೆಸ್ ಅಂತ ಪಕ್ಷ ಬೇರೆ ಮಾಡ್ಕೊಂಡಾರ, ಮಾತಾಡ್ಕೊಂಡಾರ. ಹೊಂದಾಣಿಕೆ ಸರ್ಕಾರ ನಾವು ಆಗ್ಯಾವಲ್ಲ, ನಾವು ಆಗ್ಯಾವ ಮಾಡತ್ತವ ಇಲ್ಲಿಗ.
ನೀವು ತೀರ್ಮಾನ ಕೊಡ್ರಿ ಎಲ್ಲ ತಂದ್ರೆ ಎದಾರಿ ಬಂದು ಅಲ್ಲ ನೀವು ಆಗಲೇ ಒಂದು ಮಾತು ಕೇಳ್ರಿ ಏನೋ ರಿಕವರಿ ಹೆಚ್ಚ ಕಡಿಮೆ ಆಗ್ತೈತೆ ಅಂದ್ರಿ ರಿಕವರಿ ಹೆಚ್ಚ ಕಡಿಮೆ ಆಗ್ತೈತೆ ನಮ್ಮ ಭೂಮಿಯವ್ರು ಟೆಸ್ಟ್ ಮಾಡಿದಾರು ಇಲ್ಲ ನಮ್ಮ ಕಬ್ಬು ಓದಿ ಇವ್ರು ಟೆಸ್ಟ್ ಮಾಡಿದಾರೆ ಹೇಳಿ ರಿಕವರಿ ಇವ್ರಿಗೆ ಹೆಂಗ್ ಗೊತ್ತಾಗ್ತದ ಅಲ್ಲ ಆ ರಿಕವರಿ ಇವ್ರಿಗೆ ಮತ್ತೆ ಮಹಾರಾಷ್ಟ್ರ ರಿಕವರಿ ಚಲೋ ಐತಿ ಕರ್ನಾಟಕ ಚಲೋ ಇಲ್ಲ ಅಂದ್ರೆ ಮಹಾರಾಷ್ಟ್ರ ಮಣ್ಣು ಚಲೋ ಐತಿ ಇಲ್ಲಿ ಮಣ್ಣು ಇರವೈಸರ್ ಐತಿ ಅದ ಮಣ್ಣು ಅದು ಚಲೋ ಐತಿ ಇದು ಚಲೋ ಇಲ್ಲ ಅಂದ್ರೆ ಅಲ್ರಿ ಏನೋ ಒಂದು ಹೊಸತನದ ಮಾತು ಕೆಲಸ ರಿಕವರಿ ಬಗ್ಗೆ ನಮಗೆ ರಿಕವರಿ ಬಗ್ಗೆ ಮಾತಾಡ್ಬೇಕಾರೆ ಅವ್ರು ನಮ್ಮ ಮಣ್ಣು ಟೆಸ್ಟ್ ಮಾಡಿದಾರು ಇಲ್ಲ ಕಬ್ಬಿನ ರಸ ಟೆಸ್ಟ್ ಮಾಡಿದಾರು ಏನ್ ಮಾಡಿದಾರೆ ಹೇಳ್ಬೇಕು ನಮಗ ಅವ್ರು ಏನ್ ರಿಕವರಿ ಬಗ್ಗೆ ಮಾತಾಡಕ್ಕೆ ಏನ್ ಹಾಕೈತಿ ಎರಡು ಕಬ್ಬ ರಿಕವರಿ ತೆಗಿಲ್ರಿ ರಿಕವರಿ ಹೆಂಗ್ ಟೆಸ್ಟ್ ಮಾಡ್ತಾರ ಇದೇ ರಿಕವರಿ ಟೆಸ್ಟ್ ಇದೇ ಕಬ್ಬ ಮಹಾರಾಷ್ಟ್ರ ಹೋದ್ರೆ ನಮಗೆ 3,500 ಕೊಡ್ತಾನ ಅದಾರಲ್ಲ ಅದ್ರ ರಿಕವರಿ ಇದೇ ಕಬ್ಬ ಅಲ್ಲಿ ಕೊಡ್ತಾನ ಇವ್ರು ಏನ್ ಮಾಡ್ತಾರ ಜಿಲ್ಲಾ ವಸ್ತುರಿ ಹೇಳ್ತಾನು ನಾ DC ಗೆ ಅಧಿಕಾರ ಕೊಟ್ಟೇನು ಕೊಟ್ಟಿದಾರ DC ಅವರು ಬಂದು ನಮ್ಮ ಸಹಯೋಗ ಮಾಡತ್ತಾರ ಪ್ರತಿಯೊಂದು APMC ಸಂಕೇಶ್ವರ್ ಬೆಳಗಾವಿ APMC ಪ್ರತಿಯೊಂದು SP ಅವರು ಡಾಕ್ಟರ್ ಭೀಮಾಶಂಕರ್ SP ಅವರು ಸಹಾಯ ಕೊಟ್ಟವ್ರು ಒಳ್ಳೇದ ಎಲ್ಲ ಕೊಟ್ಟವ್ರ ನಾವು ಸಮ್ಮತದವ ಪೊಲೀಸ್ ಸಿಬ್ಬಂದಿಗೆ ನಾವು ಏನೂ ಟಚ್ ಮಾಡೋಂಗಿಲ್ಲ ನಮ್ಮ ರೈತರ ಹೋರಾಟ ಇರೋದನ್ನ ನಮ್ಮ ಬೆಲೆ ಸಿಗುವವರಿಗೆ ನಾವು ಬಿಡೋಂಗಿಲ್ಲ ಮತ್ತು ಇನ್ನೊಂದು ಇದನ್ನು ಹೇಳ್ತೇನೆ ರೀ ನಾವು ಸಿದ್ದರಾಮಯ್ಯ ನಮಗೆ ಸಿಗುವಂಥ 4,000 ರೂಪಾಯಿ ಅದನ್ನು ಬಂದ್ ಮಾಡ್ಕೊಂಡು ಕೊಡ್ತಾ ಕೇಂದ್ರದಿಂದ ಸಿಗುವ ಸಿಗೈತೆ ನಮಗೆ ಅಲ್ರಿ ನಾವು ರೈತರ ಅಲ್ಲಿ ಕುತ್ಕೊಂಡ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೋ ನಮ್ಮ ಬೆನ್ನೆ ಬೇರೆ ಬಾಬಾ ಅಮ್ಮ ಬೆನ್ನೆ ಅಲ್ಲವಾ ನೀವು ಕೊಲ್ಲಾಗ್ತೀರಿ ನಮ್ಮ ರೈತರು ವಿಷ ಕುಡಿಸ್ ನಾವು ಸಾಯ್ತಾವ ನೀವು ಮತ್ತೊಂದು ಫ್ಯಾಕ್ಟ್ರಿ ಕಟ್ಟಾಕಿತ್ತೀರಿ ಮತ್ತು ಫ್ಯಾಕ್ಟ್ರಿ ಎಲ್ಲಿಂದ ಕಟ್ತೀರಿ ಇಲ್ಲ ನಿಮ್ಮಲ್ಲಿ ಲಾಸ್ ಐತಿ ಒಂದು ಸೆಕೆಂಡ್ ರೀ ನೀವು ಲಾಸ್ ಐತಿ ಕಟ್ಟಾತೀರಿ ರೈತರು ನಾವು ಸಾಲ ಮಾಡ್ಕೊಳತ್ತವ ವಿಷ ಬಿಡತ್ತವ ಉರ್ಲಾಕೊಳತ್ತವ ನಮ್ಮ ಗೋರಿ ಮೇಲೆ ನೀವು ಜಗಳ ಆಡತ್ತೀರಿ ಯಾಕಪ್ಪ ನಿಮ್ಗೆ ಎಷ್ಟೈತೆ ಒಂದು ಟನ್ನಿಗೆ 14,000 ರೂಪಾಯಿ 14,000 ರೂಪಾಯಿ ಪ್ರಾಫಿಟ್ ಐತಿ ಯತ್ನಾಲ್ ಮಾಡ್ತೀರಿ ಏನೋ ಮಾಡ್ತೀರಿ ಸಿಪ್ಪಿ ಸಹಿತ ನೀವು ಮಾರ್ಕೋತೀರಿ ಅಲ್ಲಿ ಬಂದು ಮಳ್ಳಿ ಸಹಿತ ನಾವು ರೈತರು ತರ್ಬೇಕಂದ್ರೆ ಅದಕ್ಕೂ ರೊಕ್ಕ ತಗೋತೀವಿ ನಮ್ಮ ರೈತರಿಗೆ ಸಕ್ಕರೆ ಕೊಡ್ಬೇಕಾರ 3rd ಕ್ಲಾಸ್ ಕೊಡತ್ತೀರಿ ನೀವು 3 ನಂಬರ್ ಸಕ್ಕರೆ ಕೊಡತ್ತೀರಿ ನಾವು ರೈತರ 3 ನಂಬರ್ ಸಕ್ಕರೆ ಅಲ್ಲಪ್ಪ ನಾವು ದುಡ್ದು ನಾವು ಕಳಿಸಿದ ನಿಮ್ಮ 3 ನಂಬರ್ ಸಕ್ಕರೆ ನಾವು ತಿನ್ಬೇಕು ಅಲ್ಲಿ ಸಕ್ಕರೆ ಹಿರಾಶಿ ಹೊಡೆದವ ತೂಕ ಮಾಡ್ಬೇಕಾರೆ 10 ಕಿಲೋ ತೂಕ ಮಾಡ್ಬೇಕಾರೆ 10 ರೂಪಾಯಿ ನನ್ನ ಕಡೆಯಿಂದ ತೊಗೊಂಡ ಯಾಕಪ್ಪ ಅಂತ ಕೇಳಿದ್ರೆ ನಾವು ಕೂಲಿ ಇಟ್ಟವು ಇನ್ನು ಅಪ್ಪಂದಾದ ಸಕ್ಕರೆ ಕಬ್ಬು ಕಳಿಸ್ತಾರೆ ನಾವು ನೀವು ಮತ್ತು ಯಾಕೆ ನಮ್ಮ ಕಡೆ ರೊಕ್ಕ ತೊಗೊತೀರಿ ನೀವು ಹೋರಾಡ್ತಿರು ನೋಡ್ರಿ ನಮ್ಮದ 3500 ರೂಪಾಯಿ ಏನೋ ಅಲ್ಲಿ ಕೊಲ್ಲಾಪುರದಾಗ ಏನೋ ಆಗೈತಿ ಏನೋ ನಾವು ಒಂದು ಸ್ಟೆಪ್ ಹೇಳ್ತೇವೆ 32,200 ಅಂತೀರಿ ನಾವು 3400 ನಾವು 3500 ಕೈಸಾಗ ಕೊಡ್ತಾವ್ರ ಒಂದು ಸ್ಟಾಪ್ ನಾವು ತಿಳಿದೆವು ನಾವು ರೈತರ ಹಿರಿವಿಗೆ ಅನ್ನ ಹಾಕವ್ರ MLA MP ಮುಖ್ಯಮಂತ್ರಿ ನಮ್ಮಿಂದ ತಿನ್ನತ್ತಿ ನಮ್ಮಿಂದ ನಾವು ತಿನ್ನಲಿಲ್ಲ ಇವತ್ತು ರೈತ ಸರ್ಕಾರನ ಇನ್ನು ಮುಂದಿನ ಸಲ ರೈತ ಸರ್ಕಾರನ ಮಾತಾಡ್ತೀವಿ ಈಗ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ಇನ್ನು ಮುಂದಿನ ಸರ್ಕಾರ ಆಗೋದ ರೈತ ಸರ್ಕಾರ ನೀವೇನ ಕೂತಾಡ್ರಿ ಮಾದೇವ್ ಮುಖಾಶಿ 10ನೇ ತಾರೀಕು